ಹಲೋ ಎವ್ರಿವನ್. ಸೊ ಇವತ್ತು ಈ ವ್ಲಾಗ್ ಏನಪ್ಪ ಅಂದರೆ ಟೈರ್ ಚೇಂಜ್ ಮಾಡಿಸ್ಬೇಕು. ಸೊ ನಮ್ಮ ರೋಸೋ 4 ಕೋರ್ಸ್ ಟೈರ್ ಬಂದಿದೆ. ಸೊ ಇದನ್ನೆಲ್ಲ ಆಲ್ವೇಸ್ ನನ್ನ ಗಾಡಿ ಯಾವಾಗಲೂ ಪ್ರಿಫರ್ ಮಾಡಿದ್ರೆ ಪಿರೇರಿ ಟೈರ್ಸು. ಏನಕ್ಕೆ ಅಂದರೆ ಇದೆಲ್ಲ ತುಂಬ ಫಾಸ್ಟ್ ಗಾಡಿ ಇದಲ್ವಾ, ಲೈಕ್ ಕಾರ್ನರಿಂಗ್ ಟೈಮೆಲ್ಲ ತುಂಬ ಗ್ರಿಪ್ ಬೇಕಾಗುತ್ತೆ ನಮಗೆ. ಸೊ ಹೈ ಸ್ಪೀಡ್ ಕಾರ್ನರಿಂಗ್ ಟೈಮಲ್ಲಿ ಪಿರೇರಿನೇ ಬೆಸ್ಟು. ಸೊ ಅದಕ್ಕೆ ಇವತ್ತು ಗಾಡಿಗೆ ಚೇಂಜ್ ಮಾಡಿಸೋಣ ಅಂತ ಟೈರ್ಸು. ಟೈರ್ ಫುಲ್ ಹಿಡಿದೋಗಿದೆ. ಸೊ ಅದಕ್ಕೆ ಗಾಡಿ ಟೋ ಮಾಡ್ತೀನಿ, ಓಡಿಸ್ಕೊಳೋಲ್ಲ. ಯಾಕೆಂದರೆ ಕಾರ್ಬನ್ ಫೈಬರ್ ವೀಲು ಸ್ವಲ್ಪ ಕೇರ್ಲೆಸ್ ಮಾಡಿದ್ರೆ ಕ್ರ್ಯಾಕ್ ಆಗಿಬಿಡುತ್ತೆ, ತಿರ್ಗಿ 3 ಲಕ್ಷ ಹೋಗಿ ಆಗ್ಬಿಡುತ್ತೆ. ಸೊ ಇವಾಗ ಗಾಡಿ ಟೋಯಿಂಗ್ ವೆಹಿಕಲ್ ವೆಯ್ಟಿಂಗು ಒಂದು ಎಷ್ಟು ಟೋ ಮಾಡಿಸಿ ಗಾಡಿ ಕಳಿಸೋದು, ಶೋರೂಮ್ ತೊಗೊಂಡಾಗ ಅವರೇ ಫಿಟ್ ಮಾಡಿ ಕೊಡ್ತಾರೆ, ರಿಸ್ಕೇ ಬೇಡ. ಅದಕ್ಕೆ ಲೋಕಲ್ ಹಾಕ್ಸೋಲ್ಲ, ಡೆಲ್ಲೇನೇ ಅದು ಶೋರೂಮಿಗೆ ಕೊಟ್ಬಿಡ್ತೀನಿ ನಾನು. ಸೊ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇ ಇರುತ್ತೆ. 4,000 ಓಡಿಸಿದೆ ಆಲ್ರೆಡಿ, ಟೈರ್ಸ್ ಹೋಗ್ಬಿಟ್ಟಿದೆ ನಾನು. ಇದು ಅಷ್ಟೇ ಪಿರೇರಿ, ಇವರು ಒಂದು 4,000 ಓಡೇ ಬರ್ಬೋದು ಅಷ್ಟೇ. ಬಟ್ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ ಗ್ರಿಪ್ ಅಷ್ಟೇ. ಸೊ ನಮ್ಮ ಕಾರು ನಾನು ಹೋಗ್ತೀನಿ, ಗಾಡಿನ ಟೋ ಮಾಡಿ ಕಳಿಸ್ಬಿಟ್ಟು ಓಡೋಣ. ಲಾಗ್ ಸ್ಟಾರ್ಟ್ ಮಾಡ್ಬೇಕು ಇನ್ಮೇಲಿಂದ. ಫಸ್ಟ್ ಗಾಡಿ ಕ್ಲೀನಾಗಿ ಸರ್ವಿಸ್ ಮಾಡಿಸ್ಬಿಡ್ತೀನಿ. ಆಲ್ರೆಡಿ ಮೇ ಬಂದರೆ 1 ಇಯರ್ ಆಗುತ್ತೆ ಗಾಡಿ ತಗೊಂಡು. ಟೈರ್ ರೀಪ್ಲೇಸ್ ಆಯಿತು. ಸೊ ಇದು ಓಲ್ಡ್ ಟೈರ್ಸು, ಏನಷ್ಟು ವರ್ನೌಟ್ ಆಗಿಲ್ಲ. 4,500 ಓಡಿಸಿದ್ದೀನಿ ಅಂದರೆ. ಸೊ ಏನಿಗೆ ರಿಸ್ಕ್ ಅಂದ್ಬಿಡಿದ್ರೆ ಕಾರ್ಬನ್ ವೀಲ್ಸ್ ಅಲ್ವಾ, ಸ್ವಲ್ಪ ಪಂಚರ್ ಆಯಿತು ಅಂದರೆ ವೀಲ್ಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಹೊಸದು ಟೈರು. ಗಾಡಿ ಫುಲ್ ಸರ್ವಿಸ್ ಆಗಿ ಪ್ರಾಪರಾಗಿ ಬಂದಿದೆ ಗಾಡಿ ಶೋರೂಮಿಂದ. ಕಾಸ್ಟ್ ಎಷ್ಟಾಗುತ್ತೆ ಆ್ಯನ್ಯಲ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ವಿಡಿಯೋ ಮಾಡ್ತೀನಿ ಇವಾಗ. ಸೊ ಇಷ್ಟಿಷ್ಟು ಏನು ಖರ್ಚು ಬಂದಿದೆ ಅಂತ ಹೇಳ್ತೀನಿ ನಿಮಗೆ. ಎಲ್ಲ ಈ ವೀಲ್ಗೋಸ್ಕರ ಇಷ್ಟೊಂದು ತಲೆ ಕೆಡ್ಸ್ಕೊತಾರೆ, ಅದು ಟೈರ್ ಅಂತ. ಸೊ ಸ್ವಲ್ಪ ಪಂಚರ್ ಆಗಿ ಸ್ವಲ್ಪ ದೊಡ್ಡ ಪಂಚರ್ ಆಗಿಬಿಟ್ರೆ ಸುಮ್ಮನೆ ಕ್ರ್ಯಾಕ್ ಆಗಿಬಿಡುತ್ತೆ. ಸೊ ನೋಡಿ, ಇದಕ್ಕೋಸ್ಕರ ಇಷ್ಟೊಂದು ಟೈರ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಹಾಕ್ಸ್ಬೇಕು ಇವಾಗ ನಾವು. ಕಾರ್ಬನ್ ವೀಲ್ಸ್ ಆಮೇಲೆ ಸುಮ್ಮನೆ ಕ್ರ್ಯಾಕ್ ಆಯಿತು ಅಂದರೆ 3.5 ಲಕ್ಷ. ಓಕೆ, ಇದು ಓಲ್ಡ್ ಟೈರು, ಇದು ನ್ಯೂ ಟೈರು. ಇದು ಒಂದು ಟೈರ್ ಕಾಸ್ಟು. ಸೊ ಫ್ರಂಟ್ ಟೈರ್ ಬಂದು 22,000, ಬ್ಯಾಕ್ ಟೈರು 30,000. ಸೊ 2 ಪೇರ್ ಬಂದು 52,000. ಸೊ ಪಿರೇರಿ ಅಲ್ವಾ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಸ್ವಲ್ಪ ಸಾಫ್ಟ್ ಕಾಂಪೌಂಡು. ಟೈರ್ ಕಾಸ್ಟು 52,000 ಆದರೆ ನೆಕ್ಸ್ಟ್ ಬಂದು ಸರ್ವೀಸು. ಸೊ ಆ್ಯನ್ಯಲ್ ಸರ್ವೀಸು. ಸೊ ಟೈರ್ ಫಿಟ್ಟಿಂಗ್ಗೆ ಬಂದು 2,000 ಚಾರ್ಜ್ ಮಾಡಿದ್ದಾರೆ. ಸೊ ಜನರಲ್ ಆಯಿಲ್ ಚೇಂಜು, ಆಯಿಲ್ ಫಿಲ್ಟರು, ಲೈಕ್ ನಾರ್ಮಲ್ ಅದು ಇದು ಲೈಕ್ ನಾರ್ಮಲ್ ಆ್ಯನ್ಯಲ್ ಮೇಂಟೆನೆನ್ಸ್ ಏನು ಬೇಕೋ ಚಾರ್ಜ್ ಮಾಡಿದ್ದಾರೆ. ಸೊ ಅದೊಂದು 11,000 ಏನೋ ಬಿಲ್ ಬರುತ್ತೆ. ಸೊ 1 ಇಯರ್ಗೆ ನಮ್ಮ BMW ಆಲ್ಮೋಸ್ಟ್ ಇವಾಗ 52,000 ಟೈರು, 50,000 ಇನ್ಶೂರೆನ್ಸು, 1 ಲ್ಯಾಕ್ ಆಯಿತು. ಆ್ಯನ್ಯಲ್ ಮೇಂಟೆನೆನ್ಸ್ಗೆ 12,000 ಅಂದ್ಕೊಳ್ಳಿ. ಆಮೇಲೆ ನಾನು ಟೋ ಮಾಡಿಸ್ತೀವಿ ವೆಹಿಕಲ್ನ. ಸೊ ಅದಕ್ಕೆ 2,000 ಹೋಗ್ಬಿಡುತ್ತೆ. 1,20,000 ಇದಕ್ಕೆ ಆ್ಯನ್ಯಲ್ ಮೇಂಟೆನೆನ್ಸ್ ಬೇಕು ಗಾಡಿಗೆ, ಇನ್ಕ್ಲೂಡಿಂಗ್ ಇನ್ಶೂರೆನ್ಸು, ಸರ್ವೀಸು, ಟೈರ್ಸು. ಸೊ ಇಷ್ಟಿದೆ ನೋಡಿ ಪ್ರೈಸು. ಒಂದು ಎಷ್ಟು 1,000 ಮೇಂಟೈನ್ ಮಾಡಬೇಕು ಇಯರ್ಲಿ ಅಂದರೆ.